ನಮಸ್ಕಾರ ಎಲ್ಲರಿಗೂ. ಪ್ಯಾಪ್ಲಿ ಆನ್ಲೈನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಪಿ ಎಮ್ ಕಿಸಾನ್ ಯೋಜನೆಯ 22ನೇ ಕಂತಿನ ಅಮೌಂಟು ಇನ್ನು ಕೆಲವೇ ದಿನಗಳಲ್ಲಿ ರಿಲೀಸ್ ಆಗುತ್ತೆ ಅಂತ ಅಪ್ಡೇಟ್ ಬಂದಿದೆ. ಇವಾಗ ನೋಡ್ತಾ ಇದ್ದೀರಲ್ಲ, ಪಿ ಎಮ್ ಕಿಸಾನ್ ಯೋಜನೆಯ ಒಂದು ವೆಬ್ಸೈಟ್ನಲ್ಲಿ ವಿಲ್ ಬಿ ರಿಲೀಸಿಂಗ್ 22 ಇನ್ಸ್ಟಾಲ್ಮೇಷನ್ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಅಂತ ಕೊಟ್ಟಿದ್ದಾರೆ. 22ನೇ ಒಂದು ಇನ್ಸ್ಟಾಲ್ಮೆಂಟನ್ನು ಆದಷ್ಟು ಬೇಗ ರಿಲೀಸ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಯಾವೊಂದು ಡೇಟಿಗೆ ಅಮೌಂಟ್ ರಿಲೀಸ್ ಆಗುತ್ತೆ ಅಂತ ಇವಾಗ ನಿಮಗೆ ತೋರಿಸ್ತೀನಿ. ಭಾರತದಂತ 18,640 ಕೋಟಿ ರೂಪಾಯಿ ಈ ಒಂದು ಅಮೌಂಟು ರಿಲೀಸ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. 9,32,00,000 ಜನರಿಗೆ ಈ ಒಂದು ಅಮೌಂಟು ಜಮಾವಣೆ ಆಗುತ್ತೆ. ಈಗ ನೋಡ್ತಾ ಇದ್ದಾರೆ, ಇದು ಲೈವ್ ಈವೆಂಟ್ ನಡೀತಾ ಇದೆ. ಈ ಲೈವ್ ಈವೆಂಟ್ ಬಂದು ಡಿ ನ್ಯೂಸ್ನಲ್ಲಿ ನಡೀತಾ ಇರುವಂಥದ್ದು. ಇದೇ ತಿಂಗಳು ನಿಮಗೆ 13ನೇ ತಾರೀಕು ಈ ಒಂದು ಅಮೌಂಟ್ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಈಗ ವೆಬ್ಸೈಟ್ನಲ್ಲಿ ಶೋ ಆಗ್ತಾ ಇದೆ, ನೋಡ್ತಾ ಇದ್ದೀರಾ. 22ನೇ ಕಂತಿನ ಅಮೌಂಟು 22nd ಇನ್ಸ್ಟಾಲ್ಮೆಂಟ್ ಅಮೌಂಟ್ ಪಿ ಎಮ್ ಕಿಸಾನ್ ಯೋಜನೆ 2,000 ರೂಪಾಯಿ ಅಮೌಂಟು ಇದೇ ಮಾರ್ಚ್ 13ಕ್ಕೆ ನಿಮಗೆ ನಿಮ್ಮ ಖಾತೆಗೆ ಜಮಾವಣೆ ಆಗುತ್ತೆ ಅಂತ ಹೇಳ್ಬೋದು. ಮಾರ್ಚ್ 13ಕ್ಕೆ ಒಂದು 22ನೇ ಕಂತಿನ ಹಣ ನಿಮ್ಮ ಒಂದು ಖಾತೆಗೆ ಜಮಾವಣೆ ಆಗುತ್ತೆ. ಅಂದರೆ ಇನ್ನೂ ಕೇವಲ 3 ದಿನ. 20 ತಾರೀಕು 10 ಇದೆ. ಇನ್ನು 3 ದಿನದಲ್ಲಿ ನಿಮಗೆ ಈ ಒಂದು ಪಿ ಎಮ್ ಕಿಸಾನ್ ಯೋಜನೆ 2,000 ರೂಪಾಯಿ ಅಮೌಂಟು ಜಮಾವಣೆ ಆಗುತ್ತೆ. ಅದು ಕೂಡ ಗುವಾಹಟಿಯಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಿ ಅಮೌಂಟನ್ನು ರಿಲೀಸ್ ಮಾಡ್ತಾರೆ. ಗುವಾಹಟಿ ಬಂದು ಅಸ್ಸಾಂ ರಾಜ್ಯದ ಒಂದು ಡಿಸ್ಟಿಕ್ಕು. ಗುವಾಹಟಿಯಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಿ ಅಮೌಂಟನ್ನು ರಿಲೀಸನ್ನು ಮಾಡ್ತಾರೆ. ಪ್ರತಿ 4 ತಿಂಗಳಿಗೊಮ್ಮೆ ಈ ಒಂದು ಅಮೌಂಟು ಹಾಕ್ತಾರೆ ಅಂತ ಹೇಳ್ಬೋದು. ಮತ್ತು ಯಾರೆಲ್ಲ ಒಂದು KYC ಮಾಡ್ಕೊಂಡಿಲ್ಲ ಬೇಗ ಮಾಡ್ಕೊಂಬಿಡಿ. ಯಾಕೆಂದರೆ KYC ಇದ್ದವರಿಗೆ ಮಾತ್ರ ಈ ಒಂದು 2,000 ರೂಪಾಯಿ ಹಣ ಜಮಾವಣೆ ಆಗುತ್ತೆ. KYC ಇರಲಾರ್ದ ಒಂದು ಬೆನಿಫಿಷರಿಗಳಿಗೆ ಈ ಒಂದು ಅಮೌಂಟು ಜಮಾವಣೆ ಆಗೋದಿಲ್ಲ. ಹಾಗಾಗಿ ಇಷ್ಟು ದಿನ ನಿಮಗೆ ಕಾಲಾವಕಾಶ ಇತ್ತು. ಫ್ರೂಟ್ಸ್ ಐಡಿಯಲ್ಲಿ ಮತ್ತು ರೈತ ಸಂಪರ್ಕ ಕೇಂದ್ರದಲ್ಲಿ ಗ್ರಾಮವನ್ನು ಬೆಂಗಳೂರಿನಲ್ಲಿ ಹೋಗಿ ನೀವು KYC ಮಾಡ್ಕೋಕ್ಕೆ ಅವಕಾಶ ಇತ್ತು. ಯಾರೆಲ್ಲ ಮಾಡ್ಕೊಂಡಿದ್ದಾರೆ ಅಂಥವರಿಗೆ ಮಾತ್ರ ಈ ಒಂದು 13ನೇ ಕಂತಿನ ಹಣ ನಿಮಗೆ ಜಮಾವಣೆ ಆಗುತ್ತೆ. ಯಾರು ಮಾಡ್ಕೊಂಡಿಲ್ಲ ಅಂಥವ್ರಿಗೆ ಆಗೋದಿಲ್ಲ. ಅಮೌಂಟ್ ಜಮಾವಣೆ ಆದಾಗ ಕೂಡ ನಿಮಗೆ ಒಂದು ಅಪ್ಡೇಟ್ ತಿಳಿಸ್ಕೊಡ್ತೀನಿ ಅಮೌಂಟ್ ಜಮಾವಣೆ ಆಗಿರೋ ಬಗ್ಗೆ. 22ನೇ ಕಂತಿನ ಅಮೌಂಟು ಮಾರ್ಚ್ 13ಕ್ಕೆ ಅಮೌಂಟ್ ಜಮಾವಣೆ ಆಗುತ್ತೆ. ಮಧ್ಯಾಹ್ನ ಮೇಲುಗಡೆ ನಿಮಗೆ ಚೆಕ್ ಮಾಡ್ಕೊಳ್ಳಿ ಬಂದಿರುತ್ತೆ. ಈಗ ಮಧ್ಯಾಹ್ನ ಮೇಲುಗಡೆ ನಿಮಗೆ ಈ ಒಂದು ಅಮೌಂಟ್ ಜಮಾವಣೆ ಆಗುತ್ತೆ. ಮಾರ್ನಿಂಗ್ ಕಾರ್ಯಕ್ರಮ ಮಾಡ್ತಾರೆ ಫಂಕ್ಷನ್ನು, ಮಧ್ಯಾಹ್ನ ಮೇಲೆ ನಿಮಗೆ ಅಮೌಂಟು ಜಮಾವಣೆ ಆಗುತ್ತೆ. ಇನ್ನು ಕೆಲವರಿಗೆ ಅವತ್ತೇ ಜಮಾವಣೆ ಆಗೋದಿಲ್ಲ. ಕೆಲವೊಂದು ಸ್ಟೇಟ್ಗಳಿಗೆ ಇಂತಿಷ್ಟ ರಾಜ್ಯಗಳಿಗೆ ಇಂತಿಷ್ಟ ಡೇಟಿನೊಳಗಾಗಿ ಆಗ್ತೀವಿ ಅಂತ ಕೊಟ್ಟಿದ್ದಾರೆ. ಸೊ ನಮ್ಮ ಒಂದು ಕರ್ನಾಟಕ ರಾಜ್ಯಕ್ಕೆ ನೆಕ್ಸ್ಟ್ ಡೇ ಜಮಾ ಆಗುತ್ತೆ. 13 ತಾರೀಕು ಆನ್ಲೈನ್ ಪೇಮೆಂಟ್ ಆಗುತ್ತೆ. ನಮಗೆ ಒಂದು ಜಮಾ ಆಗೋದು 14 ತಾರೀಕು ಜಮಾ ಆಗುತ್ತೆ ಕರ್ನಾಟಕಕ್ಕೆ. ಮಿಕ್ಕುಳಿದ ಬೇರೆ ಬೇರೆ ರಾಜ್ಯಗಳಿಗೆ ಅವತ್ತಿಂದ ಅವತ್ತೇ 13 ತಾರೀಕೆ ಈ ಒಂದು ಅಮೌಂಟು ಜಮಾವಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಜಮಾವಣೆ ಆದಾಗ ಕೆಲವರಿಗೆ ಮೆಸೇಜ್ ಬರುತ್ತೆ, ಇನ್ನು ಕೆಲವರಿಗೆ ಮೆಸೇಜ್ ಬರೋದಿಲ್ಲ. ಹಾಗಾಗಿ ಫ್ರೂಟ್ಸ್ ಐಡಿಯಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಪಿ ಎಮ್ ಕಿಸಾನ್ ಯೋಜನೆ ವೆಬ್ಸೈಟ್ನಲ್ಲಿ ಹೋಗಿ ಕೂಡ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡ್ಕೋಬೇಕು. ಅಂದಾಗ ಮಾತ್ರ ನಿಮಗೆ SMS ಬರುವ ಸಾಧ್ಯತೆ ಇರುತ್ತೆ. ನೀವು ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಂದರೆ ನಿಮಗೆ ಯಾವ ಥರ ಮೆಸೇಜ್ ಬರೋದಿಲ್ಲ. ಮತ್ತು ಬ್ಯಾಂಕಲ್ಲಿ ಕೂಡ ನಿಮಗೆ ಜಮಾವಣೆ ಆದಾಗ ಕೂಡ ಕೆಲವು ಸಲ ಬರುತ್ತೆ, ಕೆಲವು ಸಲ ಬರೋದಿಲ್ಲ. ಹಾಗಾಗಿ ಡೈರೆಕ್ಟಾಗಿ ನೀವು ಬ್ಯಾಂಕ್ ಖಾತೆಯಲ್ಲಿ ನೀವು ಅಮೌಂಟನ್ನು ಚೆಕ್ ಮಾಡ್ಕೊಳ್ಳಿ, ಬಂದಿರುತ್ತೆ. ಸ್ನೇಹಿತರೆ, ಇದಿಷ್ಟು ಈ ಒಂದು 22ನೇ ಕಂತಿನ ಪಿ ಎಮ್ ಕಿಸಾನ್ ಯೋಜನೆ ಹಣ ಬಿಡುಗಡೆ ಆಗುವ ದಿನಾಂಕವನ್ನು ನಿಮಗೆ ತಿಳಿಸಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ. ಇದರಲ್ಲಿ ಏನಾದರೂ ನೀವು ಕ್ವಶನ್ ಕೇಳಿದರೆ, ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ. ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ. ನೆಕ್ಸ್ಟ್ ಈ ಥರ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.